ಹಾಯ್ ಹಲೋ ಫ್ರೆಂಡ್ಸ್, ದಚ್ಚುಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ದಪ್ಪ ಮೆಣಸಿನಕಾಯಿ ಡ್ರೈ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ನೀರು ದೋಸೆಗೆ, ಜೋಳದ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಈ ದಿನ ದಪ್ಪ ಮೆಣಸಿನಕಾಯಿ ಡ್ರೈ ಮಸಾಲಾನ ಹೇಗೆ ಮಾಡೋದು ಅಂತ ರುಚಿಕರವಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಶುರುವಾಗೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿಟ್ಕೊಂಡಿನಿ. ಇದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಹುರಿದಿರೋ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ. ಒಂದು 6 ರಿಂದ 7 ಇಲ್ಲಿ ನಾನು ಬೆಳ್ಳುಳ್ಳಿ ಹೆಸಳನ್ನ ಹಾಕಿದ್ದೀನಿ. ಒಂದು ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಾಲಚ್ಚು ಬೆಲ್ಲನೂ ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಈಗ ರುಬ್ಕೊಂಬರಬೇಕು. ಆಗಿದೆ ಫ್ರೆಂಡ್ಸ್, ಈಗ ಇದನ್ನು ತುಂಬ ನುಣ್ಣಗೆ ನಾವು ರುಬ್ಬಬೇಕು. ಯಾಕಂದರೆ ಡ್ರೈ ಮಸಾಲ ಮಾಡೋದ್ರಿಂದ ಇದು ಪೇಸ್ಟ್ ಏನಾಗಿರಬೇಕು, ನಾವು ಶೇಂಗಾ ಎಲ್ಲ ಹಾಕಿದ್ದೀವಿ, ಕಾಯಿ ಅದೆಲ್ಲ ನೀಟಾಗೆ ನುಣ್ಣಗೆ ರುಬ್ಕೋಬೇಕು. ಈಗ ನುಣ್ಣು ರುಬ್ಬಿದ್ದು ಆಗಿದೆ ಫ್ರೆಂಡ್ಸ್ ಈ ಮಿಶ್ರಣನ ನಾನು ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನಿಲ್ಲಿ ಒಂದು 10 ರಿಂದ 15 ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಆಗಲೇ ಫ್ರೆಂಡ್ಸ್ ಎಲ್ಲ ಒಳಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆ ಮಿಶ್ರಣವನ್ನು ತುಂಬಬೇಕು ಒಳಗಡೆ ಎಲ್ಲ. ನಾವೀಗ ಹೇಗೆ ಎಣ್ಗಾಯಿ ಸಾಂಬಾರು ಮಾಡಿದಾಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಅದಕ್ಕೆ ಹೇಗೆ ಇಡ್ತೀವೋ ಅದೇ ರೀತಿ ನಾವು ಇಲ್ಲಿ ಇದಕ್ಕೂ ಸಹ ತುಂಬಬೇಕು. ಫ್ರೆಂಡ್ಸ್, ಇದು ದಪ್ಪ ಮೆಣಸಿನ್ಕಾಯಿ ಮುಂಚೆನೇ ಸ್ವಲ್ಪ ಖಾರ ಇರುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿನ, ಖಾರದ ಪುಡಿನ ನಾನು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಸ್ವೀಟ್ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮಾಗಿ ಒಂದು ಕಾಲಚ್ಚಷ್ಟೇ ಬೆಲ್ಲ ಇಲ್ಲಿ ನಾನು ಆ್ಯಡ್ ಮಾಡಿರೋದು. ಈ ರೀತಿ ನಾವು ತುಂಬ್ಕೋಬೇಕು. ನೋಡಿ, ಒಳಗಡೆ ನೀಟಾಗಿ ಕವರ್ ಆಗಬೇಕು. ನಾವೇನು ತುಂಬ ಸ್ವೀಟ್ ಇರುತ್ತೆ ಇದು ಏನು ನಾವು ಮಾಡಿರ್ತಕ್ಕಂಥ ಮಸಾಲ ಐಟಮ್ಮು. ದಪ್ಪ ಮೆಣಸಿನಕಾಯಿಗೆ ಈ ರೀತಿಯಾಗಿ ನಾನು ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ತುಂಬಿಟ್ಕೊಂಡಿದ್ದೀನಿ. ನಂತರ ಸ್ಟವ್ ಹಚ್ಕೊಂಡು ಒಂದು ಬಾಣಲಿಯನ್ನು ಇಟ್ಟು ಇದಕ್ಕೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಚಕ್ಕೆನ ಚಿಕ್ಕದಾಗಿ ಮುರಿದಾಕೊಳ್ಳೋಣ. 5 ರಿಂದ 6 ಲವಂಗ, ಒಂದು ಕಲ್ಲುವನ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ. ವೀಕ್ಷಕರೇ, ನಾನಿಲ್ಲಿ ಏಕೆ ಈ ಮಸಾಲೆ ಪದಾರ್ಥನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿ ದಪ್ಪ ಮೆಣಸಿನಕಾಯಿ ಡ್ರೈ ಮಸಾಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಸಾಲೆದು ಫ್ಲೇವರ್ ಕೊಡುತ್ತೆ. ಒಂದು ಹಿಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕರಿಬೇವು ಸಹ ನೀಟಾಗಿ ಅದು ಫ್ಲೇವರು ಬಿಟ್ಕೊಳೋವರೆಗೂ ನಾವು ಫ್ರೈ ಮಾಡ್ಕೊತಾ ಹೋಗಬೇಕು. ಇದಕ್ಕೆ ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಯೋ ಥರ ನಾವು ಫ್ರೈ ಮಾಡ್ಕೋಬೇಕು. ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಸಹ ಹಾಕಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನಾವು ಹುರ್ಕೊಳ್ಬೇಕು. ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಇಲ್ಲಿ ಒಂದು 2 ರಿಂದ 3 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊ ಪೇಸ್ಟ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಗ್ರೇವಿ ಮಾಡೋದ್ರಿಂದ ನಾವು ಇಲ್ಲಿ ಟೊಮೊಟೊನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಕಟ್ ಮಾಡಿ ಸಹ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಕುದಿಸ್ಕೊಳ್ಬೇಕು ಚೆನ್ನಾಗೆ. ಇದನ್ನು 2 ರಿಂದ 3 ನಿಮಿಷ ನಾವು ಕುದಿಯೋಕ್ಕೆ ಬಿಡೋಣ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆಗಿದೆ, ಅದನ್ನು ಸಹ 1 ಮಿನಿಟ್ ನಾವು ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡು ಮಸಾಲ ಜಾಸ್ತಿ ಮಾಡ್ತಾಯಿದ್ರೆ ನೀವು ಹೆಚ್ಚಾಗಿ ಉಪ್ಪನ್ನು ಬಳಸ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸಹ ನಾವು ಕುದಿಯೋಕ್ಕೆ ಬಿಡಬೇಕು. ಕುದೀತಾ ಇದೆ ಚೆನ್ನಾಗಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದು ಕುದಿಬೇಕು. ಕುದೀತಿರುವಾಗಲೇ ದಪ್ಪ ಮೆಣಸಿನ್ಕಾಯಿ ಮಿಶ್ರಣ ತುಂಬಿರ್ತಕ್ಕಂಥವನ್ನ ನಾವು ಇದರೊಳಗೆ ಒಂದೊಂದೇ ಆಗಿ ಹಾಕ್ಕೊಳ್ತಾ ಹೋಗಬೇಕು. ಒಟ್ಟಾಗಿ ನಾವು ಒಂದೇ ಸಲ ಹಾಕೋದ್ರಿಂದ ಅದು ಏನು ಮಸಾಲೆ ತುಂಬಿರ್ತೀವಲ್ಲ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ನಾನು ಬಾಣಲೆಯಲ್ಲಿ ಒಂದಾಗಿ ಒಂದ್ರ ಮೇಲೆ ಒಂದು ಸೈಡಲ್ಲಿ ನೀಟಾಗಿ ಜೋಡಿಸ್ತಾ ಬರ್ತಾಯಿದ್ದೀನಿ. ಭಾಳ ಇರೋದ್ರಿಂದ ನಾನು
ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾವು ಮೆಣಸಿನ್ಕಾಯಿನ ಹಾಕ್ಕೋಬೇಕಾದ್ರೆ ಕಡಿಮೆ ಉರಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಬೇಗ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಯಾಕಂದರೆ ಇದು ಮೆಣಸಿನ್ಕಾಯಿ ಬೇಗನೆ ಬಾಯ್ಲ್ ಆಗೋದ್ರಿಂದ ಜಾಸ್ತಿ ಉರಿ ಅವಶ್ಯಕತೆ ಏನಿರೋದಿಲ್ಲ. ಈ ರೀತಿಯಲ್ಲಿ ಹಾಕ್ಕೋಬೇಕು. ಇದಕ್ಕೆ ನಾನು ನೆಕ್ಸ್ಟು ಏನು ಮಿಕ್ಸಿಯಲ್ಲಿ ರುಬ್ಬಿರ್ತಕ್ಕಂಥ ಇನ್ನೂ ಮಸಾಲೆ ಇರುತ್ತಲ್ಲ, ಆ ಮಸಾಲೆ ನೀರನ್ನೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಹಾಕ್ಕೊಳ್ಳಿ, ಮಧ್ಯದಲ್ಲಿ ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೈಡಲ್ಲಿ ನಾವು ನೀಟಾಗಿ ಹಾಕ್ಕೊತಿದ್ದೀವಿ. ಒಂದು ಅರ್ಧ ಲೋಟದಷ್ಟು ಇಲ್ಲಿ ಮಸಾಲೆ ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವಿಲ್ಲಿ ಡ್ರೈ ಮಸಾಲ ಮಾಡೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಲ್ಲ. ಇದನ್ನು ಈಗ ಒಂದು 5 ರಿಂದ 6 ನಿಮಿಷ ನಾವು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು. ಈಗ ಬೇಯ್ತಾ ಇದೆ, ಇದಕ್ಕೆ ಒಂದು ಮುಚ್ಚಳದಿಂದ ಮುಚ್ಕೊಳ್ಳೋಣ. ಈಗ 5 ರಿಂದ 6 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡೋಣ ಬನ್ನಿ ಹೇಗಾಗಿದೆ ಡ್ರೈ ಮಸಾಲ ಅಂತ. ಡ್ರೈ ಮಸಾಲ ಈಗ ರೆಡಿ ಆಗಿದೆ. ಇದಕ್ಕೆ ನಾನು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ದೋಸೆ ಚಪಾತಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ನಾವು ತಿಂದರೆ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ದಪ್ಪ ಮೆಣಸಿನ್ಕಾಯಿ ಏನಾದರೂ ತಂದರೆ ಫ್ರೆಂಡ್ಸ್ ತಪ್ಪದೇ ಈ ಡ್ರೈ ಮಸಾಲಾನ ಒನ್ ಟೈಮ್ನ ಮನೇಲಿ ಮಾಡಿ. ಫೈನಲಿ ನಾವು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ದಪ್ಪ ಮೆಣಸಿನ್ಕಾಯಿ ಡ್ರೈ ಮಸಾಲ ರೆಡಿ ಆಗುತ್ತೆ. ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.